ವಿಭೀಷಣ ಅವನು ಧರ್ಮಜ್ಞ ಹೌದು, ಧರ್ಮನಿಷ್ಠ ಹೌದು, ಧೀರ ವೀರ ಹೌದು ಅಲ್ವೋ ಎನ್ನುವ ಪ್ರಶ್ನೆಗೆ ಕೆಲವು ಕಡೆ ರಾಮಾಯಣ ಅವನ ಧೈರ್ಯವನ್ನು ಅಥವಾ ಅವನ ಪರಾಕ್ರಮವನ್ನು ಎಲ್ಲಿ ಏನು ಹೇಳಿದೆ ಅಂತ ಬಹಳ ಸ್ಕೋಪ್ ಇಲ್ಲ ಅಲ್ಲಿ ವಿಭೀಷಣನಿಗೆ. ಯಾಕೆಂದ್ರೆ ಅಲ್ಲಿ ರಾಮ ಇದ್ದಾನೆ, ಲಕ್ಷ್ಮಣ ಇದ್ದಾನೆ, ಹನುಮಂತ ಇದ್ದಾನೆ, ಅಂಗದ ಇದ್ದಾನೆ, ಸುಗ್ರೀವ ಇದ್ದಾನೆ, ನೀಲ ಇದ್ದಾನೆ. ಅಲ್ಲಿ ಅವಕಾಶಗಳೇ ಕಷ್ಟ ಅಲ್ಲ. ರಾಮನ ಸೇನೆಯಲ್ಲಿ ಪ್ರತಿಭಾ ಪ್ರದರ್ಶನಕ್ಕೆ ಅವಕಾಶಗಳೇ ಕಡಿಮೆ ಇದೆ. ಹಾಗಾಗಿ ತುಂಬಾ ವ್ಯಕ್ತವಾಗಿದೆ ಅಂತಲ್ಲ, ಆದಷ್ಟರಲ್ಲಿ ನಾವು ಗಮನಿಸಬಹುದು. ಮೊಟ್ಟ ಮೊದಲನೇದಾಗಿ ಅವನ ಧೈರ್ಯ. ಯಾವಾಗ ಅವನು ಲಂಕೇಶ್ವರನನ್ನು ಎದುರು ಹಾಕೊಳ್ತಾನೆ, ಲಂಕೆಯನ್ನೇ ಎದುರು ಹಾಕೊಳ್ತಾನೆ, ಲಂಕೆಯ ಸಮಸ್ತ ಸೇನಾ ನಾಯಕರನ್ನು, ಪ್ರಮುಖ ರಾಕ್ಷಸರನ್ನು ಎದುರು ಹಾಕೊಳ್ತಾನೆ, ಸಭಾ ಮಧ್ಯದಲ್ಲಿ ಒಬ್ಬಂಟಿಯಾಗಿ ರಾಮನ ಪರವಾಗಿ ಹೋರಾಟ ಮಾಡ್ತಾನೆ, ಅಲ್ಲಿ ಅವನ ಧೈರ್ಯ ಗೊತ್ತಾಗ್ತದೆ. ಆಗಲೇ ಅಲ್ಲಿಯೇ ಅವನ ಮೇಲೆ ಕೈ ಮಾಡಬಹುದು ರಾವಣ, ಸಾಧ್ಯತೆ ಇದ್ದೇ ಇದೆ. ಅಲ್ಲೇ ಕೈ ಮಾಡಬಹುದು ರಾವಣ. ಆದರೆ ಅವನಿಗೆ ಭಯ ಇಲ್ಲ ಅಂತ. ತಾನು ಕಂಡ ಸತ್ಯವನ್ನು ಎಷ್ಟು ಸ್ಪಷ್ಟವಾಗಿ ಅವನು ರಾವಣನ ಮುಂದೆ ಸಾರಿದ್ದಾನೆ ವಿಭೀಷಣ. ಆ ಕೆಲಸ ಮಾಡಲಿಕ್ಕೆ ಕುಂಭಕರ್ಣನೋ, ಇಂದ್ರಜಿತುವೋ, ಪ್ರಹಸ್ತನೋ, ಅತಿಕಾಯನೋ ಇವು ಯಾರಿಗೂ ಸಾಧ್ಯ ಆಗಿಲ್ಲ. ಕುಂಭಕರ್ಣ ಅವನು ಸ್ವಲ್ಪ ಮಟ್ಟಿಗೆ ಮಾತಾಡ್ತಾನೆ ರಾವಣನಿಗೆ, ಆದರೆ ಅವನು ಜೋರು ಮಾಡಿದಾಗ ಅವನು ಬಾಯಿ ಮುಚ್ಕೋತಾನೆ. ಹಾಗಿದೆ ಅವನ ಪರಿಸ್ಥಿತಿ. ಪ್ರಹಸ್ತ ಕೊನೆ ಯುದ್ಧಕ್ಕೆ ಹೊರಡುವಾಗ ನಾನು ಹೇಳಿದ್ದೆ ಯುದ್ಧ ಬೇಡ ಅಂತ, ಹೇಳಿದೆಲ್ಲೂ ಕಾಣೋದಿಲ್ಲ ಅವನು. ಈ ವಿಭೀಷಣ ಮಾತ್ರ ಉದ್ದಕ್ಕೂ ಅಲ್ಲಿಂದ ಇಲ್ಲಿಗೆ, ಆರಂಭದ ಕಾಲದಿಂದ ಕೊನೆಯವರೆಗೆ, ಲಂಕೆಯಲ್ಲಿ ಇರುವವರೆಗೂ ರಾವಣ ಮಾಡಿದ ತಪ್ಪುಗಳನ್ನು ನೇರ ಖಂಡಿಸಿದವನು. ಧೈರ್ಯ ಅಲ್ಲಿ ಬೇಕಾಗ್ತದೆ. ಇಡೀ ವಾತಾವರಣ ವಿಷಮವಾಗಿದ್ದಾಗ, ಅದು ಅಂತ ಭಯಂಕರರ ಮಧ್ಯೆ ಬದುಕಿ ಬಾಳುವ ಸಂದರ್ಭದಲ್ಲಿ ಹೆಂಡತಿ ಮಕ್ಕಳು ಇರೋಂಥವರು ಅಂಥ ನೇರ, ಸ್ಪಷ್ಟ, ಸತ್ಯ, ನಿಷ್ಠುರವಾದ ಮಾತುಗಳನ್ನ ಆಡ್ತಕ್ಕಂಥದ್ದೇ ಕಷ್ಟ. ಅವನು ತನ್ನ ಮನೆ, ತನ್ನ ಹೆಂಡತಿ ಮಕ್ಕಳು, ಲಂಕೆ, ಸಚಿವ ಪದವಿ ಎಲ್ಲವನ್ನು ಬಿಟ್ಟು ಹೋದನಲ್ಲ, ಅದಕ್ಕೆ ಯಾವ ಧೈರ್ಯ ಬೇಕು ಅಂತ ಆಲೋಚನೆ ಮಾಡಿ ನೀವು ಅಂತ. ಎಂಥ ಧೈರ್ಯ ಇದ್ರೆ ಮನುಷ್ಯ ಜೀವನದಲ್ಲಿ ಅಂತ ನಿಶ್ಚಯ ಮಾಡ್ತಾನೆ. ನಾನು ಸತ್ಯದ ಪರ, ಏನು ಹೋದರೂ ಹೋಗ್ಲಿ, ಸಚಿವ ಪದವಿ, ಹುಟ್ಟೂರು, ಮನೆ ಅಥವಾ ಧನ ಕನಕಗಳು, ಕೊನೆಗೆ ಜೀವಕ್ಕೆ ಬರ್ಬೋದು, ಸಿದ್ಧ ಅವನು. ಇನ್ನು ಯುದ್ಧ ಪರಾಕ್ರಮ ಏನು ಎಂಬುದನ್ನು ಗಮನಿಸಬೇಕು ನಾವು. ಮೊಟ್ಟ ಮೊದಲ ದ್ವಂದ್ವ ಯುದ್ಧ ನಡೀತದೆ. ರಾಮಾಯಣದ ಆರಂಭದಲ್ಲಿ ಎಲ್ಲ ಸೈನ್ಯವೂ ಹೊರಗೆ ಬರುತ್ತದೆ ರಾವಣನದು, ಅವನೊಬ್ಬನನ್ನು ಬಿಟ್ಟು. ರಾವಣ ಮಾತ್ರ ಹೊರಗೆ ಬರೋದಿಲ್ಲ, ಮತ್ತೆಲ್ಲ ಪ್ರಮುಖ ವೀರರು, ಇಡೀ ಸೈನ್ಯ ಹೊರಗೆ ಬರ್ತದೆ ಒಮ್ಮೆ. ಅದರ ಬಳಿಕ ಏನಾಗ್ತದೆ ಅಂದ್ರೆ ಅವನು ಒಬ್ಬೊಬ್ಬರನ್ನೇ ಕಳಿಸ್ಕೊಡ್ತಾನೆ ರಾವಣ, ಎಲ್ಲರನ್ನೂ ಒಟ್ಟಿಗೆ ಕಳಿಸೋದಿಲ್ಲ. ಆ ದ್ವಂದ್ವ ಯುದ್ಧ, ಎಲ್ಲ ವೀರರು, ಪ್ರಮುಖ ವೀರರು, ಎರಡು ಕಡೆ ಪ್ರಮುಖ ವೀರರು ದ್ವಂದ್ವ ಯುದ್ಧ ಮಾಡ್ತಾರೆ. ಆ ದ್ವಂದ್ವ ಯುದ್ಧದಲ್ಲಿ ವಿಭೀಷಣ ಯುದ್ಧ ಮಾಡೋದನ್ನು ಕಾಣ್ತೇವೆ ನಾವು ಅಂತ. ರಾಮನ ಮುಂದೆ ಶರಣಾಗವಾಗಲೇ ಈ ಮಾತನ್ನು ಹೇಳಿದ, ನಾನು ನಿನ್ನ ಸೇನೆಯನ್ನು ಕೂಡ್ಕೊಳ್ತೇನೆ, ನಾನು ಯಥಾಪ್ರಾಣ, ನನ್ನ ತ್ರಾಣವಿರುವಷ್ಟು ನಿನ್ನ ಪರವಾಗಿ ಹೋರಾಡ್ತೇನೆ ಎಂಬುದಾಗಿ ಎಲ್ಲ ಪ್ರತಿಜ್ಞೆ ಮಾಡಿದ್ದಾನೆ ವಿಭೀಷಣ. ಅದಕ್ಕೆ ತಕ್ಕಂತೆ ಅವನು ಯುದ್ಧದಲ್ಲಿ ಮಿತ್ರಘ್ನ ಎಂಬ ರಾಕ್ಷಸನ ಜೊತೆಗೆ ಘೋರ ಯುದ್ಧವನ್ನು ಮಾಡಿ ಗದೆಯಿಂದ ಅವನನ್ನು ಸಂಹಾರ ಮಾಡಿದ್ದನ್ನು ಕಾಣ್ತೇವೆ ನಾವು. ಭಿನ್ನ ಗಾತ್ರ ಶರೈಸ್ತೀಕ್ಷ್ಣೈ ಮಿತ್ರಘ್ನೇನ ವಿಭೀಷಣ. ತೀಕ್ಷ್ಣವಾದ ಶರಗಳಿಂದ ಮಿತ್ರಘ್ನ ಎಂಬ ರಾಕ್ಷಸ ಶ್ರೇಷ್ಠ ಅವನು. ರಾಕ್ಷಸ ಸೇನಾ ನಾಯಕರ ಪೈಕಿ ಒಬ್ಬನು. ಅವನು ತನ್ನ ನಿಶ್ಚಿತವಾದ ಬಾಣಗಳಿಂದ ವಿಭೀಷಣನನ್ನು ಭೇದಿಸಿದ. ಅವನೇನು ಸುಮ್ಮನೆ ರಾಕ್ಷಸ ಅಲ್ಲ, ಯಾರೋ ಅಲ್ಲ ಅವನು. ಅಂತಹ ವಿಭೀಷಣನನ್ನು ಘೋರ ಯುದ್ಧದಲ್ಲಿ ಕೊನೆಯಲ್ಲಿ ಗದೆಯಿಂದ ಸಂಹಾರ ಮಾಡಿದ ವಿಭೀಷಣ ಕ್ರುದ್ಧ. ಆ ಸಮಯದಲ್ಲಿ ಕ್ರುದ್ಧನಾಗಿದ್ದ ಅವನು. ವಿಭೀಷಣನಿಗೆ ಸಿಟ್ಟೆ ಬರೋದಿಲ್ಲ, ಬರೀ ಪುಳಿಚಾರು ಅಂತೆಲ್ಲ ಅನ್ಕೊಳ್ಬೇಡಿ, ಇದು ಕ್ರುದ್ಧ ಅಂತ ಇದೆ ಅಲ್ಲಿ. ನಜಘಾನ ವಿಭೀಷಣ. ಹಾಗೆ ಕುಂಭಕರ್ಣನ ಯುದ್ಧದಲ್ಲಿ ಇಡೀ ಕಪಿಸೇನೆ ಓಡಿ ಹೋಗ್ಬಿಡ್ತದೆ. ರಾಮ ಸೇತುವೆ ಇದೆಯಲ್ಲ, ಸಮುದ್ರಕ್ಕೆ ರಾಮ ಕಟ್ಟಿದ ಸೇತುವೆ, ಆ ಸೇತುವೆ ಮೂಲಕ ಭಾರತಕ್ಕೆ ಓಡಿ ಹೋದ್ರು ಕಪಿಗಳು ಅಂತ ಇದೆ ಅಲ್ಲಿ. ಅಷ್ಟರ ಮಟ್ಟಿಗೆ ಭಯಪಡ್ತಾರೆ. ಯಾರೋ ಕೆಲವರು ಹನುಮಂತನಂತವರನ್ನು ಬಿಟ್ಟರೆ ಪ್ರಮುಖ ಯುದ್ಧಪತಿಗಳು ಕೂಡ ಓಡಿ ಹೋಗ್ತಾರೆ. ಎದುರಿಸುವ ಧೈರ್ಯ ಯಾರಿಗೂ ಇಲ್ಲ, ಸಾಧ್ಯವೂ ಇಲ್ಲ. ಯಾಕೆಂದ್ರೆ ಅವನು ಯುದ್ಧ ಬಹಳ ಸರಳ. ಕುಂಭಕರ್ಣನದ್ದು 100 ಕಪಿಗಳನ್ನು ಒಮ್ಮೆಗೆ ಬಾಯಿ ಹಾಕೊಳ್ಳೋದು ಅಂತ, ಅಷ್ಟೇ ಯುದ್ಧ ಅವನದ್ದು. ಹಾಗಾಗಿ ಅವನನ್ನು ಎದುರಿಸ್ತಕ್ಕಂಥ ಪರಿಸ್ಥಿತಿ, ಅಂತ ಮನಸ್ಥಿತಿಯಲ್ಲಿ ಯಾರೂ ಇಲ್ಲ. ಲಕ್ಷ್ಮಣ ಪ್ರಯೋಗ ಮಾಡಿದ ಬಾಣಗಳು ಕುಂಭಕರ್ಣನ ಕವಚವನ್ನು ಕೂಡ ಭೇದಿಸಲಿಲ್ಲ. ಹೀಗಿದೆ. ಕಪಿಸೇನೆಯ ಮಾರಣ ಹೋಮವೇ ನಡೆದಿದೆ ಕುಂಭಕರ್ಣನ ಕಡೆಯಿಂದ. ಎಲ್ಲ ಪ್ರಮುಖ ಕಪಿ ನಾಯಕರು ಮೂರ್ಛಿತರಾಗಿ ಬಿದ್ದಿದ್ದಾರೆ, ಅಥವಾ ಅನೇಕರು ಪ್ರಾಣಕ್ಕೇರವಾಗಿದ್ದಾರೆ. ಹೀಗಿರುವಾಗ ಯಾವಾಗ ಕುಂಭಕರ್ಣ
ರಾಮನ ಮೇಲೆ ಏರಿ ಬಂದನು ಉಳಿದ ಕಪಿಗಳನ್ನು ದಾಟಿ. ಆಗ ಸ್ವಯಂ ವಿಭೀಷಣನೇ ಯುದ್ಧಕ್ಕೆ ಸಿದ್ಧನಾಗ್ತಾನೆ ಕುಂಭಕರ್ಣನ ಜೊತೆಯಲ್ಲಿ. ನಿಜವಾಗ ಅವರಿಬ್ಬರಿಗೆ ಬಹಳ ಒಳ್ಳೆಯ ಸಂಬಂಧ ಇದೆ. ವಿಭೀಷಣ ರಾವಣರಿಗೆ ಭಿನ್ನಾಭಿಪ್ರಾಯ ಇದೆ. ಆದರೆ ವಿಭೀಷಣ ಕುಂಭಕರ್ಣನ ಮಧ್ಯೆ ಹೆಚ್ಚು ಕಮ್ಮಿ ಸಮಾನ ಹೃದಯರು ಇಬ್ಬರು. ವಿಭೀಷಣ ಕುಂಭಕರ್ಣರ ತೀರ್ಮಾನಗಳಲ್ಲಿ ಮನೋಭಾವಗಳಲ್ಲಿ ಬಹಳ ವ್ಯತ್ಯಾಸ ಇಲ್ಲ. ಆದ್ರೆ ಕೊನೆಯಲ್ಲಿ ಅಣ್ಣ ಹೇಳಿದನ್ನು ಕೇಳ್ಕೊಂಡು ಅವನ ಜೊತೆಗೆ ಇರ್ತಾನೆ ಕುಂಭಕರ್ಣ ಅನ್ನೋದು ವ್ಯತ್ಯಾಸ. ಯೋಚನೆ ಮಾಡೋ ರೀತಿಯಲ್ಲಿ ಒಂದೇ ಇಬ್ಬರದ್ದು. ಪರಸ್ಪರ ಪ್ರೀತಿ ಕೂಡ ಸಾಕಷ್ಟು ಇತ್ತು ಇಬ್ಬರ ಮಧ್ಯದಲ್ಲಿ. ಆದರೆ ರಾಮನ ಮೇಲೆ ಏರಿ ಕುಂಭಕರ್ಣ ಬರುವಾಗ ವಾಲ್ಮೀಕಿಗಳು ಹೇಳ್ತಾರೆ, ಪುರಸ್ತಾದ್ ರಾಘವಸ್ಯಾರ್ಥೆ ಗದಾಯುಕ್ತೋ ವಿಭೀಷಣ ಅಭಿದುದ್ರಾವ ವೇಗೇನ ಭ್ರಾತರ ಮಾಹವೇ. ರಾಮನಿಗಾಗಿ ವಿಭೀಷಣನು ಗದೆ ಹಿಡಿದ. ತನ್ನ ಒಡಹುಟ್ಟಿದ ಅಣ್ಣ, ಪ್ರೀತಿಯ ಅಣ್ಣನೇ ಹೋದು ಕುಂಭಕರ್ಣ, ಅವನ ಮೇಲೆ ಏರಿ ಹೋದ ವೇಗದಿಂದ. ಅಭಿದುದ್ರಾವ ವೇಗೇನ ಭ್ರಾತರ ಮಾಹವೇ. ಕುಂಭಕರ್ಣನ ಎದುರು ನಿಂತ್ಕೊಳ್ಳೋದಕ್ಕೆ ತುಂಬಾ ಧೈರ್ಯ ಬೇಕಾಗ್ತದೆ. ಅವನ ಮೇಲೆ ಆಯುಧ ಎತ್ತಬೇಕು ಅಂದ್ರೆ ಯಮಧೈರ್ಯ ಬೇಕು, ಸಾಮಾನ್ಯವಾಗಿರ್ತಕ್ಕಂಥ ಧೈರ್ಯ ಅಲ್ಲ. ಆ ಯುದ್ಧ ನಡೆಯಲಿಲ್ಲ ಅವರಿಬ್ಬರ ಮಧ್ಯದಲ್ಲಿ. ಕಾರಣ ಕುಂಭಕರ್ಣ ಯುದ್ಧ ಮಾಡಲಿಕ್ಕೆ ಒಪ್ಪಲಿಲ್ಲ. ನೀನೊಬ್ಬನು ಉಳುಕೋ, ವಿಭೀಷಣನಿಗೆ ಕುಂಭಕರ್ಣ ಹೇಳೋದು. ಕೊನೆಗೂ ನಮ್ಮ ಕುಲಕ್ಕಿಡೀ ಉಳಿಯೋದು ನೀನೊಬ್ಬನೇ, ಲಂಕೆಯನ್ನು ಆಳೋದು ನೀನೇ, ನೀನು ಮಾಡಿದ್ದು ಸರಿ ಇದೆ, ಹಾಗಾಗಿ ನೀನು ಉಳ್ಕೋ, ಈ ಕುಲದ ಈ ಪೀಳಿಗೆ ಈ ಕುಡಿ ಮುಂದುವರಿಲಿ ನಿನ್ನ ಮೂಲಕ ಅಂತ ಹೇಳ್ತಾನೆ ಕುಂಭಕರ್ಣ. ಅದು ಬೇರೆ ಮಾತು. ಇದಾದ ಬಳಿಕ ಇಂದ್ರಜಿತು ಮತ್ತು ಲಕ್ಷ್ಮಣರ ಯುದ್ಧ. ಇಂದ್ರಜಿತು ಬಹುದೊಡ್ಡ ವೀರ. ಕೆಲವೊಮ್ಮೆ ರಾವಣ ದೊಡ್ಡ ವೀರನು, ಇಂದ್ರಜಿತು ದೊಡ್ಡ ವೀರನು ಸಂಶಯ ಬರುವಂತೆ ಇದೆ. ಅಂತಹ ಪರಾಕ್ರಮಿ ಹೌದು ಇಂದ್ರಜಿತು, ಸಂಶಯ ಏನೂ ಇಲ್ಲ ಅಂತ. ರಾಮ ಲಕ್ಷ್ಮಣರನ್ನೇ ಒಮ್ಮೆ ನಾಗಪಾಶಗಳ ಮೂಲಕವಾಗಿ ಬಂಧಿಸ್ತಾನೆ, ಇನ್ನೊಮ್ಮೆ ಬ್ರಹ್ಮಾಸ್ತ್ರದ ಮೂಲಕವಾಗಿ ಇಡೀ ಕಪಿಸೇನೆಯೇ ವರ್ಗಿಸ್ತಾನೆ ಅವನು. ಅನೇಕ ಇದೆ ಇಂಥದ್ದು ಇಂದ್ರಜಿತುವಿನದ್ದು. ಆ ಯುದ್ಧದಲ್ಲಿ ವಿಭೀಷಣ ಮುಂಚೂಣಿಯಲ್ಲಿದ್ದ. ತವು ದ್ರಷ್ಟುಕಾಮ ಸಂಗ್ರಾಮೆ ಪರಸ್ಪರ ಗತವು ಬಲಿ ಶೂರಸ್ಸ ರಾವಣ ಭ್ರಾತ ತಸ್ಥೋ ಸಂಗ್ರಾಮ ಮೂರ್ಧನಿ. ಶೂರನಾದ ರಾವಣ ಸೋದರನು, ರಾವಣಾನುಜನು ಅಂದ್ರೆ ಅವನಿಗೆ ಈ ಶಬ್ದವನ್ನು ಬಳಸಿದ್ದಾರೆ ವಾಲ್ಮೀಕಿಗಳು. ಶೂರ ಸ ರಾವಣ ಭ್ರಾತ ತಸ್ಥೋ ಸಂಗ್ರಾಮ ಮೂರ್ಧನಿ. ಯುದ್ಧದ ನೆತ್ತಿಯಲ್ಲಿ ನಿಂತನು ವಿಭೀಷಣ. ಯುದ್ಧದ ಬೆನ್ನಲ್ಲಿ, ಯುದ್ಧದ ಕಾಲಲ್ಲೇ ನಿಂತ ಅಂತಲ್ಲ, ಸಂಗ್ರಾಮ ಮೂರ್ಧನಿ, ಸಂಗ್ರಾಮ ಶಿರಸ್ಸಿನಲ್ಲಿ ಅಂದ್ರೆ ಮುಂಚೂಣಿಯಲ್ಲಿ ನಿಂತ ವಿಭೀಷಣ. ಬಳಿಕ ತನ್ನ ಧನುಸ್ಸನ್ನು ಠೇಂಕರಿಸಿದ. ತೀಕ್ಷ್ಣಾಗ್ರವಾದ ಬಾಣಗಳನ್ನು ರಾಕ್ಷಸರುಗಳ ಮೇಲೆ ಪ್ರಯೋಗ ಮಾಡಿದ. ಆ ಬಾಣಗಳು ರಾಕ್ಷಸರುಗಳ ಹಸುವನ್ನು ಹೀರಿದವು. ಹೇಗಾದ್ರೆ ಸಿಡಿಲುಗಳು ಪರ್ವತಗಳನ್ನು ಸಿಡುತ್ತವೆಯೋ ಹಾಗೆ ವಿಭೀಷಣನ ಬಾಣಗಳು ಅನೇಕ ಪ್ರಮುಖ ರಾಕ್ಷಸರನ್ನು ಸಂಹಾರ ಮಾಡಿದವು. ಅವನ ಅನುಚರರು 4 ಜನ, ಅವರು ಕೂಡ ಘೋರ ಯುದ್ಧವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ನೋಡಿದ್ರೆ 4 ಆನೆ ಮರಿಗಳ ಮಧ್ಯದಲ್ಲಿ ಗಜರಾಜನಿದ್ದಂತೆ ವಿಭೀಷಣ ಆ ಸಂದರ್ಭದಲ್ಲಿ ಶೋಭಿಸಿದ. ಮಾತ್ರವಲ್ಲ, ಸಮಸ್ತ ಕಪಿಸೇನೆಯನ್ನು ಯುದ್ಧಕ್ಕೆ ಪ್ರಚೋದನೆ ಮಾಡ್ತಾನೆ. ಇಡೀ ಕಪಿಸೇನೆಯನ್ನು ಉದ್ದೇಶಿಸಿ ಭಾಷಣ ಮಾಡ್ತಾನೆ. ನೋಡಿ ಕಪಿಗಳೇ, ಇವನೊಬ್ಬನೇ ಉಳಿದಿದ್ದು, ಇಂದ್ರಜಿತ್ ಒಬ್ಬನೇ, ಮತ್ತೆಲ್ಲರೂ ಹೋದರು, ಇಷ್ಟೇ ಸೈನ್ಯ ಉಳಿದಿರೋದು, ಇವನೊಬ್ಬನೇ ಉಳಿದಿರೋದು, ಏನ್ ನೋಡ್ತಾ ಇದ್ದೀರಿ? ಇದಿಷ್ಟು ಮುಗಿಸಿದ್ರು ಮುಗೀತು. ಪ್ರಹಸ್ತ ಸತ್ತ, ನಿಕುಂಭ ಹೋಗಿದ್ದಾನೆ, ಕುಂಭಕರ್ಣ ಇಲ್ಲ, ಕುಂಭ ಧೂಮ್ರಾಕ್ಷ ಅವರ ಸಂಹಾರವಾಗಿದೆ. ಜಂಬುಮಾಲಿ, ಮಹಾಮಾಲಿ, ತೀಕ್ಷ್ಣ ಮೇಘ, ಅಶನಿಪ್ರಭಾ, ಸುಪ್ತಘ್ನ, ಯಜ್ಞಕೋಪ, ಯುದ್ಧ ಪಟ್ಟಿಯನ್ನು ಹೇಳ್ತಾನೆ. ಇವರೆಲ್ಲರ ಸಂಹಾರವಾಗಿದೆ, ಇವನೊಬ್ಬನೇ ಉಳಿದಿರೋದು. ನೀವು ಸಮುದ್ರವನ್ನೇ ದಾಟಿದ್ದೀರಿ, ಇದು ಗೋವಿನ ಹೆಜ್ಜೆ ಅಷ್ಟೇ ಇರುವಂಥದ್ದು. ಗೋವಿನ ಹೆಜ್ಜೆ ಮುಳುಗುವಷ್ಟು ನೀರು ಅಷ್ಟೇ ಇರ್ತಕ್ಕಂಥದ್ದು, ದಾಟಿಬಿಡೋಣ ಬೇಗ ಎಂಬುದಾಗಿ ಒಂದು ಸ್ಫೂರ್ತಿಕರವಾದ ಭಾಷಣವನ್ನು ಮಾಡಿ ಸಮಸ್ತ ಕಪಿಸೇನೆಯಲ್ಲಿ ಯುದ್ಧೋತ್ಸಾಹವನ್ನು ಉಂಟು ಮಾಡ್ತಾನೆ. ಕಪಿಗಳು ಹರ್ಷಗೊಂಡರು. ಕಪಿಗಳು ತಮ್ಮ ಬಾಲಗಳನ್ನು ನೆಲಕ್ಕೆ ಬಡಿದು ಸಂತೋಷದಲ್ಲಿ ಅಂತ ಕಪಿಗಳ ಒಂದು ಕ್ರಮ ಇದೆ. ಕಪಿಗಳಿದ್ದು ಸಂತೋಷವಾದಾಗ ಅವರು ಮಾಡ್ತಾರೆ ಕಪಿಗಳು ಅದನ್ನು. ಹಾಗೆಲ್ಲ ಮಾಡಿ ಅವರು ಕಪಿಗಳು ದೊಡ್ಡ ಯುದ್ಧವನ್ನೇ ಮಾಡ್ತಾರೆ ವಿಭೀಷಣನಿಂದ ಪ್ರಚೋದಿತರಾಗಿ ಎನ್ನುವಾಗ ಒಬ್ಬ ಸೇನಾಪತಿಯಾಗಿ, ಸೇನಾನಾಯಕನಾಗಿ ಸೇನೆಯನ್ನು ಹುರಿದುಂಬಿಸ್ತಕ್ಕಂಥ, ಸೇನೆಯನ್ನು ಪ್ರಚೋದಿಸ್ತಕ್ಕಂಥ ಅವನ ಕೌಶಲವನ್ನು ನಾವಲ್ಲಿ ಕಾಣ್ತೇವೆ. ವಿಭೀಷಣನ ಕೌಶಲವನ್ನು ಕಾಣ್ತೇವೆ ನಾವಲ್ಲಿ. ಇದಕ್ಕಿಂತ ಮುಖ್ಯವಾಗಿ ಇದೇ ಸಂದರ್ಭದಲ್ಲಿ ಇಂದ್ರಜಿತುವಿಗೂ ವಿಭೀಷಣನಿಗೂ ಘೋರ ಯುದ್ಧವು ನಡೆಯಿತು ಅಂತ ರಾಮಾಯಣ ಉಲ್ಲೇಖ ಮಾಡ್ತದೆ. ಯುದ್ಧವೇ ನಡೆಯಿತು. ಲಕ್ಷ್ಮಣನನ್ನು ಬಿಟ್ಟು ಇಂದ್ರಜಿತುವು ವಿಭೀಷಣನ ಮೇಲೆ ಆಕ್ರಮಣ ಮಾಡ್ತಾನೆ.
ಚಿಕ್ಕಪ್ಪ ಮಕ್ಕಳ ಮಧ್ಯದಲ್ಲಿ ಘನಘೋರ ಯುದ್ಧವೇ ನಡೆಯಿತು. ಸದತ್ವ ತುಮುಲಂ ಯುದ್ಧಂ ಪಿತೃವ್ಯಸ್ತೆ ಇಂದ್ರಜಿದ್ಯುಧಿ. ಆ ಯುದ್ಧದಲ್ಲಿ ವಿಭೀಷಣ ಸೋಲಲಿಲ್ಲ. ಸಾಕು ಸಾಲ. ಇಂದ್ರಜಿತ್ತುವಿನ ಜೊತೆಗಿನ ಯುದ್ಧದಲ್ಲಿ ರಾವಣನ ಸೋಲ್ಬಹುದು. ರಾವಣನಿಗೂ ಇಂದ್ರಜಿತ್ತಿಗೂ ಯುದ್ಧ ಆದ್ರೆ ರಾವಣ ಸೋಲುವ ಸಾಧ್ಯತೆ ಇದೆ. ಆದ್ರೆ ಇಂದ್ರಜಿತ್ತು ವಿಭೀಷಣರ ಯುದ್ಧದಲ್ಲಿ ಯುದ್ಧ ನಡೆದಿದೆ. ತುಮಲಂ ಯುದ್ಧಂ ಅಂತ ವರ್ಣನೆ ಮಾಡಿದ್ದಾರೆ. ಸುಮ್ಮನೆ ಯುದ್ಧ ಅಲ್ಲ, ಅದು ಘೋರ ಯುದ್ಧವೇ ನಡೆದಿದೆ ಅವರಿಬ್ಬರ ಮಧ್ಯದಲ್ಲಿ. ವಿಭೀಷಣ ಸೋಲಲಿಲ್ಲ. ಅವನನ್ನು ಬಿಟ್ಟು ಆ ಕಡೆ ಲಕ್ಷ್ಮಣನ ಮೇಲೆ ಮತ್ತೆ ಹೋಗ್ತಾನೆ ಇಂದ್ರಜಿತ್ತು. ಯುದ್ಧದಲ್ಲಿ ಅವನನ್ನು ಸೋಲಿಸಲಿಕ್ಕೆ ಸಾಧ್ಯವಾಗದೇ ಇದ್ದಾಗ ಲಕ್ಷ್ಮಣನ ಮೇಲೆ ಯುದ್ಧ ಮಾಡ್ತಾನೆ. ಆಗಲೂ ಕೂಡ ವಿಭೀಷಣ ಅವನು ಇಂದ್ರಜಿತ್ತು ಮತ್ತು ಲಕ್ಷ್ಮಣರ ಘೋರ ಯುದ್ಧ ನಡೀತಾ ಇದ್ದಾಗ ಪದಾತಿಯಾಗಿ ಅಂದ್ರೆ ಕಾಲ್ನಡಿಗೆಯಲ್ಲಿ ಇಂದ್ರಜಿತ್ತುವಿನ ರಥದ ಬಳಿಗೆ ಧಾವಿಸಿ ಅವನು ಕುದುರೆಗಳನ್ನು ತನ್ನ ಗದೆಯಿಂದ ಸಂಹಾರ ಮಾಡ್ತಾನೆ. ರಥಹೀನನಾಗಿ ಕೆಳಗಿಳಿಯುವಂತೆ ಮಾಡ್ತಾನೆ. ಇಂದ್ರಜಿತ್ತು ರಥ ತುಂಬಾ ದೊಡ್ಡ ಅನುಕೂಲ ಯಾವಾಗಲೂ ಯುದ್ಧದಲ್ಲಿ. ಬೇಕಾದ ಹಾಗೆ ರಥ ಸಂಚಾರ ಮಾಡುವಾಗ ಆಘಾತಗಳನ್ನ ಪ್ರಹಾರಗಳನ್ನು ತಪ್ಪಿಸಿಕೊಳ್ಳಬಹುದು. ಮತ್ತು ಆಯ್ಕಟ್ಟಿನ ಜಾಗದಿಂದ ನಾವು ಪ್ರಹಾರವನ್ನು ಕೂಡ ಮಾಡಬಹುದು. ರಥವೆಂಬುದು ತುಂಬಾ ದೊಡ್ಡ ಅನುಕೂಲ ಯುದ್ಧದಲ್ಲಿ. ಇವನನ್ನು ರಥಹೀನನಾಗಿ ಮಾಡಬೇಕು ಅನ್ನೋ ಕಾರಣಕ್ಕೆ ಎಷ್ಟು ಧೈರ್ಯ ನೋಡಿ ಅವನಿಗೆ. ಅವನ ರಥದ ಬಳಿ ಸಾರಿ ಏನ್ ಬೇಕಾರಾಗ್ಬೋದು ಆ ಸಂದರ್ಭದಲ್ಲಿ. ಪದಾತಿಯಾಗಿ ರಥದ ಬಳಿ ಸಾರಿ ಗದೆಯಿಂದ ಕುದುರೆಗಳನ್ನು ಸಂಹಾರ ಮಾಡಿದ ಎಂಬುದಾಗಿ. ಬಳಿಕ ರಾಮರಾವಣರ ಯುದ್ಧದಲ್ಲೂ ಕೂಡ ಹಾಗೆ ಆಗ್ತದೆ. ರಾಮರಾವಣರ ಯುದ್ಧದಲ್ಲಿ ರಾವಣನನ್ನು ವಿಭೀಷಣ ಎಷ್ಟು ಪೀಡಿಸ್ತಾನೆ ಅಂದ್ರೆ ಅವನು ಕುದುರೆಗಳನ್ನು ಸಂಹಾರ ಮಾಡ್ತಾನೆ. ವಿಭೀಷಣ ಅಲ್ಲಿ ಕೂಡ ಹಾಗೆ ಮಾಡ್ತಾನೆ. ರಥಹೀನನಾಗಿ ಮಾಡ್ತಾನೆ ರಾವಣನನ್ನು ವಿಭೀಷಣ. ಆಗ ಸಿಟ್ಟುಕೊಂಡು ಅವನ ಮೇಲೆ ಶಕ್ತಿಯಾಯುಧ ಪ್ರಯೋಗ ಮಾಡಕ್ಕೆ ಹೊರಡೋದು ರಾವಣ. ತನ್ನ ತಮ್ಮ ಏನು ಮಾಡಿದ್ರು ತನ್ನನ್ನು ಪೀಡಿಸುವಾಗ ಅಷ್ಟು ಕೋಪ ಬಂತು ಅವನಿಗೆ, ರಾವಣನಿಗೆ. ಶಕ್ತಾಯುಧವನ್ನು ಕೈಗೆತ್ತಿಕೊಂಡು ವಿಭೀಷಣನ ಸಂಹಾರ ಮಾಡಲಿಕ್ಕೆ ಮುಂದಾದಾಗ ಅದನ್ನು ಮಾಡಲಿಕ್ಕೆ ಲಕ್ಷ್ಮಣ ಅವಕಾಶ ಕೊಡಲಿಲ್ಲ. ಬಾಣಗಳ ಮಳೆಯಿಂದ ರಾವಣನನ್ನು ಹಿಮ್ಮೆಟ್ಟಿಸಿದಾಗ ನಿನ್ ಮೇಲೆ ಪ್ರಯೋಗ ಮಾಡ್ತಾನೆ. ವಿಭೀಷಣನ ಮೇಲೆ ಪ್ರಯೋಗ ಮಾಡಕ್ಕೆ ನೀವು ಬಿಡೋದಿಲ್ಲ ಅಲ್ವಾ, ನಿನ್ ಮೇಲೆ ಪ್ರಯೋಗ ಮಾಡ್ತೇನೆ ಅಂತ ಮಾಡಿದ್ದದು. ಹಾಗೆ ಲಕ್ಷ್ಮಣ ಮೂರ್ಛಿತನಾಗಿ ಬಿದ್ದಿದ್ದು ಸಂಜೀವನಿ ಪರ್ವತವನ್ನು ತಂದಿದ್ದು. ತರಲಿಕ್ಕೆ ಸಂದರ್ಭ ಬಂದಿದ್ದು ಹೇಗೆ ಅಂದ್ರೆ ತನ್ನ ಪರಾಕ್ರಮದಿಂದ ವಿಭೀಷಣ ರಾವಣನನ್ನು ರಥಹೀನನನ್ನಾಗಿ ಮಾಡಿ ಅವನನ್ನು ಪರಿಪರಿಯಾಗಿ ಪೀಡಿಸಿದ್ದರಿಂದ ಶಕ್ತಿಯಾಯುಧ ಅವನ ಮೇಲೆ ಪ್ರಯೋಗವಾಗಲಿಕ್ಕೆ ಹೊರಟಿದ್ದು ಕೊನೆಗೆ ಲಕ್ಷ್ಮಣನ ಮೇಲೆ ಪ್ರಯೋಗವಾಯಿತು. ಹೀಗೆ ಅನೇಕ ಉದಾಹರಣೆಗಳು. ರಾಮನೇ ಒಪ್ಪಿದ್ದಾನೆ ವಿಭೀಷಣನನ್ನು ವೀರ ಮತ್ತು ತನ್ನ ಸೇನೆಯನ್ನು ನಿಭಾಯಿಸುವ ದೃಷ್ಟಿಯಿಂದ ಸೇನೆಯ ವ್ಯೂಹ ರಚನೆಗೆ, ಆ ಸೇನೆಯನ್ನು ಹುರಿದುಂಬಿಸಲಿಕ್ಕೆ ವಿಭೀಷಣನನ್ನು ಪದೇ ಪದೇ ಬಳಸಿದ್ದಾನೆ ರಾಮ. ವ್ಯೂಹವಾಗಿ ಸೇನೆಯನ್ನು ಪುನಃ ನಿಲ್ಲಿಸಲಿಕ್ಕೆ ಮಾಡಲಿಕ್ಕೆ ಎಲ್ಲ ಇವನನ್ನೇ ಕಳಿಸ್ಕೊಡೋದು ವಿಭೀಷಣನನ್ನೇ. ಹಾಗೆ ಯುದ್ಧ ತಂತ್ರ ಕುಶಲ ವಿಭೀಷಣ ಎಂಬುದರಲ್ಲಿ ಯಾವ ಸಂಶಯವೂ ಕೂಡ ಇಲ್ಲ. ಬೇರೆ ಏನು ಬೇಡ, ಅವನು ಇಡೀ ಯುದ್ಧ, ರಾಮಾಯಣ ಯುದ್ಧ ನಡೆದಿದೆಯಲ್ಲ, ಇಡೀ ಯುದ್ಧವ ದಾಟಿ ಬದುಕಿ ಬಂದಿದ್ದಾನೆ ಅವನು. ಮತ್ತೆ ಜೊತೆಲಿರ್ತಕ್ಕಂಥ 4 ಜನರು ಬದುಕಿದ್ದಾರೆ, ಅವ್ರನ್ನು ಉಳಿಸಿದ್ದಾನೆ. ಅವನಿಗಾದ್ರೂ ಅಮರತ್ವ ಇತ್ತು ಅಂತ ಅನ್ಕೊಳ್ಳೋಣ, ವರ ಇತ್ತು ಅಂತ ಅನ್ಕೊಳ್ಳೋಣ. ಆದ್ರೆ ತನ್ನ 4 ಸಹಚರರನ್ನು ಇಡೀ ಯುದ್ಧದಲ್ಲಿ ರಕ್ಷಣೆ ಮಾಡಿದ್ದಾನೆ ವಿಭೀಷಣ. ರಾವಣನ ಪೈಕಿ ಯಾರೂ ಉಳಿದಿಲ್ಲ, ಯಾರನ್ನು ಉಳಿಸ್ಕೊಳ್ಳೋಕೆ ಸಾಧ್ಯ ಆಗಿಲ್ಲ ರಾವಣನಿಗೆ. ಆದ್ರೆ ವಿಭೀಷಣ ಆತ್ಮರಕ್ಷಣೆ ಮಾಡ್ಕೊಂಡಿದ್ದ ಮಾತ್ರವಲ್ಲ, ತನ್ನ 4 ಸಚಿವರನ್ನು ಕೊನೆವರೆಗೂ ಉಳಿಸಿದ್ದಾನೆ ಅವನು. ಇನ್ನು ರಾವಣ ಪರಾಕ್ರಮಿ ಹೌದು, ಶೂರ ಅಲ್ಲ ಅಂತಲ್ಲ. ಆದ್ರೆ ಅವನು ನಿರ್ಭೀತ, ಅವನಿಗೆ ಯಾವ ಭಯವೂ ಇರಲಿಲ್ಲ, ಭಯ ಅವನನ್ನು ಮುಟ್ಟಲೇ ಇಲ್ಲ ಎಂಬುದು ಸುಳ್ಳು. ಬೇರೆ ಪ್ರಕರಣಗಳಿದೆ, ಬಿಟ್ಬಿಡೋಣ, ಸಮಯದ ಮಿತಿ ಇದೆ. ರಾಮನನ್ನು ಕುರಿತು ರಾವಣನಿಗಿದ್ದ ಭಾವ ಯಾವುದು? ಭಯ. ಇದೇ ಭಾವ ಇದ್ದಿದ್ದು. ದ್ವೇಷಕ್ಕಿಂತಲೂ ಮಿಗಿಲಾಗಿ ಭಯ ಇದ್ದಿದ್ದು ರಾವಣನಿಗೆ ರಾಮನ ಕುರಿತಾಗಿ. ಅದಕ್ಕೆ ಮೊದಲ ಉದಾಹರಣೆ ಯಾವುದು ಅಂದ್ರೆ, ರಾವಣನಿಗೆ ಸೀತಾಪಹರಣಕ್ಕೆ ಮಾರೀಚ ಯಾಕೆ ಬೇಕಾಯಿತು? ಚಿನ್ನದ ಜಿಂಕೆ ಯಾಕೆ ಬೇಕಾಯಿತು? ಅವನು ಅಂಥ ಮಹಾಪರಾಕ್ರಮಿ, ನಿರ್ಭೀತನೇ ಹೋದಾದ್ರೆ ನೇರವಾಗಿ ಪಂಚವಟಿಗೆ ಹೋಗಿ ರಾಮನ ಮುಂದೆ ನಿಂತುಕೊಂಡು, ನಾನು ರಾವಣ, ನಾನು ಪುಲಸ್ತ್ಯರ ಮೊಮ್ಮಗ, ವಿಶ್ರವಸರ ಮಗ, ಕುಬೇರನ ತಮ್ಮ, ಲಂಕೇಶ್ವರ, ಸೀತೆಯನ್ನು ನಾನು ಅಪಹಾರ ಮಾಡ್ಕೊಂಡು ತಗೊಂಡು ಹೋಗ್ತೇನೆ, ಸಾಧ್ಯವಿದ್ರೆ ರಕ್ಷಣೆ ಮಾಡ್ಕೋ ಎಂಬುದಾಗಿ ಹೇಳಿ ಅವನು ಸೀತಾಪಹರಣದ ಪ್ರಯತ್ನ ಮಾಡಬೇಕಾಗಿತ್ತು. ಯಾಕೆ ಮಾಡಿಲ್ಲ? ಈ ಪ್ರಶ್ನೆಯನ್ನು
ಸೀತೆ ಕೇಳಿದಾಳೆ ರಾವಣನಲ್ಲಿ, ಸ್ವಯಂ ರಾಮನೇ ಕೇಳಿದಾನೆ. ಇನ್ನು ಅನೇಕರು ಕೇಳ್ತಾರೆ, ಉತ್ತರ ಇಲ್ಲ ಈ ಪ್ರಶ್ನೆಗೆ. ಶೂರನೇ ಹೋದಾದ್ರೆ ಕ್ರಮ ಏನು? ರಾಮನ ಮುಂದೆ ಹೋಗಿ ನಿಂತು ನಾಮವಿಶ್ರಾವ್ಯ ತನ್ನ ಹೆಸರು ಹೇಳ್ಕೊಂಡು ಯುದ್ಧಕ್ಕೆ ಆಹ್ವಾನ ಮಾಡಿ ಯುದ್ಧ ಮಾಡಬೇಕಿತ್ತಲ್ಲ, ಯಾಕೆ ಮಾಡಲಿಲ್ಲ? ಯಾಕೆ ಚಿನ್ನದ ಜಂಕೆ ಬೇಕಾಯಿತು? ಚಿನ್ನದ ಜಂಕೆ ಉದ್ದೇಶ ಏನು? ರಾಮ ಸೀತೆಯನ್ನು ಬಿಟ್ಟು ದೂರ ಹೋಗಬೇಕು. ರಾಮನಿಲ್ಲದ ಹೊತ್ತು ಬೇಕು ಅವನಿಗೆ, ರಾವಣನಿಗೆ. ಏನದು? ಭಯ. ರಾಮನ ಕುರಿತಾಗಿರ್ತಕ್ಕಂಥ ಭಯ ಅದು. ರಾಮನ ಕುರಿತು ಮಾತ್ರವಲ್ಲ, ಲಕ್ಷ್ಮಣನ ಕುರಿತು ಭಯ ಇದೆ. ಯಾಕೆಂದ್ರೆ ಹಾ ಸೀತೆ ಹಾ ಲಕ್ಷ್ಮಣ ಅಂತ ನೀನು ಕೂಗಬೇಕು, ನೀನು ರಾಮನ ಸ್ವರವನ್ನು ಅನುಕರಿಸಿ ಎಂಬುದಾಗಿ ರಾವಣನೇ ಮಾರೀಚನಿಗೆ ಹೇಳಿದ್ದಾನೆ. ಕಾರಣವನ್ನು ಹೇಳಿದ್ದಾನೆ, ಲಕ್ಷ್ಮಣನು ಹೊರಗಡೆ ಬರಲಿ. ರಾಮನನ್ನು ಎದುರಿಸುವ ಧೈರ್ಯ ಇಲ್ಲ ಅನ್ನೋದು ಹೇಗೂ ಆಯ್ತು, ಲಕ್ಷ್ಮಣನನ್ನು ಎದುರಿಸುವ ಧೈರ್ಯವಿಲ್ಲ. ಲಕ್ಷ್ಮಣನ ಕುರಿತು ಕೂಡ ಭಯ ಇದೆ. ಹಾಗಾಗಿ ಹೇಡಿಯಂತೆ ಚಿನ್ನದ ಜಂಕಿಯನ್ನು ಮುಂದಿಟ್ಟು ಹಾ ಸೀತೆ ಹಾ ಲಕ್ಷ್ಮಣ ಎಂಬುವ ರಾಮನ ಸ್ವರದ ಅನುಕರಣೆಯ ಆಕ್ರಂದನವನ್ನು ಏರ್ಪಡಿಸಿ ರಾಮ ಲಕ್ಷ್ಮಣರಿಬ್ಬರೂ ಇಲ್ಲದಂತೆ ಮಾಡಿ ಅವರಿಬ್ಬರಿಂದ ಶೂನ್ಯವಾದ ಆಶ್ರಮವನ್ನು ಹೊಕ್ಕು ಹೇಡಿಯಂತೆ ನಾರೀ ಚೌರ್ಯವನ್ನು ಮಾಡಿದನಲ್ಲ ರಾವಣ, ಅಲ್ಲಿ ಅವನ ಧೈರ್ಯ ಗೊತ್ತಾಗ್ತದೆ. ಅಲ್ಲೇ ಗೊತ್ತಾಗ್ತದೆ ಅವನ ಧೈರ್ಯ. ಮುಂದೆ ಜಟಾಯುವಿನ ಜೊತೆಗೆ ಯುದ್ಧ ಆಯ್ತು. ಜಟಾಯು ಸಾಕು ಸಾಕು ಮಾಡಿಬಿಡ್ತಾನೆ ರಾವಣನಿಗೆ. ಬದುಕಿದ್ರೆ ಸಾಕು ಒಮ್ಮೆ ಅನ್ನೋಷ್ಟು ಮಾಡ್ತಾನೆ ಜಟಾಯು ರಾವಣನಿಗೆ. ಮೋಸದಿಂದ ಗೆದ್ದ ಹಿಂದೆ ರಾಮಾಯಣ ಹೇಳ್ತದೆ. ಜಟಾಯು ಸಾಯುವಾಗ ರಾಮನಿಗೆ ತನ್ನ ಸಾವನ್ನು ವಿವರಿಸುವಾಗ ಹೇಳ್ತಾನೆ, ಮಾಯಾ ಮಾಸ್ಥಾಯ ವಿಪುಲಾಂ ವಾತ ದುರ್ದಿನ ಸಂಕುಲ. ಬಿರುಗಾಳಿ ಮತ್ತು ಕತ್ತಲು ಬೆಳಕಿಲ್ಲದ ದುರ್ದಿನದ ಒಂದು ವಾತಾವರಣ ನಿರ್ಮಾಣ ಮಾಡಿ ಮಾಯಾ ಮಾಸ್ಥಾಯ ಮಾಯೆಯ ಮೂಲಕವಾಗಿ ನನ್ನನ್ನು ಕೊಂದ ರಾವಣ ಎಂಬುದಾಗಿ ಜಟಾಯುವೆ ಹೇಳಿದ್ದಾನೆ. ಅದು ಕೂಡ ಸತ್ಯ ಮಾರ್ಗದಲ್ಲಿ, ಧರ್ಮ ಮಾರ್ಗದಲ್ಲಿ ಜಟಾಯುವನ್ನು ಕೊಂದಿದ್ದಲ್ಲ. ಅದರ ಬಳಿಕ ಸಮುದ್ರದ ಹತ್ತಿರದಲ್ಲಿ ಮಹೇಂದ್ರ ಪರ್ವತದ ಪರಿಸರದಲ್ಲಿ ಆತನನ್ನು ಸುಪಾರ್ಶ್ವನೆಂಬ ಜಟಾಯುವಿನ ಅಣ್ಣನ ಮಗ, ಸಂಪಾತಿಯ ಮಗ ಅಡ್ಡಗಟ್ತಾನೆ. ಗೊತ್ತಿಲ್ಲದೆ ಆಹಾರಕ್ಕಾಗಿ ಅಡ್ಡಗಟ್ಟಿದ್ದವನು. ಸುಪಾರ್ಶ್ವನೆಂದರೆ ಸಂಪಾತಿಯ ಮಗ, ಜಟಾಯುವಿನ ಅಣ್ಣನ ಮಗ. ಅವನು ಸೀತೆಯನ್ನು ಕದ್ದು ತರುವ ರಾವಣನನ್ನು ಅಡ್ಡಗಟ್ಟಿದಾಗ ಮಂಡಿಯೂರಿ ಬೇಡಿದಾನೆ ರಾವಣ, ದಾರಿ ಬಿಡು ಅಂತ. ಯುದ್ಧ ಮಾಡಿಲ್ಲ, ಸಾಮದಿಂದ ಬೇಡಿದ, ಹಾಗಾಗಿ ದಾರಿ ಬಿಟ್ಟೆ ಎಂಬುದಾಗಿ ಸುಪಾರ್ಶ್ವ ತನ್ನ ತಂದೆಗೆ ವಿವರಣೆ ಕೊಟ್ಟಿದ್ದಾನೆ ಸಂಪಾತಿಗೆ. ನನ್ನಂಥ ಘನವೀರ ಘನ ಪರಾಕ್ರಮಿ ಯಾರಾದರೂ ಯಾಚನೆ ಮಾಡಿದರೆ ಯುದ್ಧ ಮಾಡೋದು ಸಾಧ್ಯವಾ? ಹಾಗಾಗಿ ನಾನು ಯುದ್ಧ ಮಾಡಲಿಲ್ಲ, ಬಿಟ್ಟುಬಿಟ್ಟೆ. ಸುಪಾರ್ಶ್ವನಿಗೆ ಯಾರು ಅಂತಲೂ ಗೊತ್ತಿಲ್ಲ, ಸೀತೆ ಯಾರು ಅಂತಲೂ ಗೊತ್ತಿಲ್ಲ, ರಾವಣ ಯಾರು ಅಂತಲೂ ಗೊತ್ತಿಲ್ಲ. ಆದರೆ ಈ ರಾವಣ ತನ್ನ ತನವನ್ನು ಪೂರ್ತಿ ಕಳ್ಕೊಂಡು ಲಂಕೇಶ್ವರ, ರಾಕ್ಷಸೇಶ್ವರ, ವೀರ, ಶೂರ ಎಲ್ಲವನ್ನು ಬಿಟ್ಟು ಸುಪಾರ್ಶ್ವನ ಮುಂದೆ ಮಂಡಿಯೂರಿ ಯಾಚನೆ ಮಾಡಿ ದಾರಿಯನ್ನು ಕೇಳಿ ಪಡ್ಕೊಂಡು ಹೋಗಿದ್ದಾನೆ. ಮುಂದೆ ಯುದ್ಧಕಾಂಡದಲ್ಲಿ ಪದೇ ಪದೇ ರಾವಣನಲ್ಲಿ ಉದ್ವೇಗವನ್ನು, ಭಯವನ್ನು ಕಾಣ್ತೇವೆ ನಾವು. ಶುಕಸಾರನರ ಮೂಲಕವಾಗಿ ಸಮುದ್ರದ ಆ ಕಡೆ ದಂಡೆಯಲ್ಲಿ ರಾಮ ಬಂದು ಬೀಡಿಬಿಟ್ಟಿದ್ದಾನೆ ಸೇನಾ ಸಮೇತನಾಗಿ ಅಂತ ತಿಳಿದಾಗ ವ್ಯಗ್ರನಾದ ಅಂತಿದೆ. ವ್ಯಗ್ರಹ ಅಂತ ಇದೇ ಶಬ್ದ ಬಳಸಿದ್ದಾರೆ. ಅಲ್ಲಿಂದ ಮುಂದಕ್ಕೆ ಶುಕಸಾರಣರು ಅಂದ್ರೆ ಈ ಕಡೆ ದಾಟಿದ ಮೇಲೆ, ಸಮುದ್ರವನ್ನು ದಾಟಿ ರಾಮನ ಸೇನೆ ಲಂಕೆಗೆ ಬಂದ ಮೇಲೆ ಅದನ್ನು ಅಲ್ಲಿ ಹೋಗಿ ಬಂದಿರ್ತಾರೆ ಶುಕಸಾರಣರು. ಅವರಿಂದ ವರ್ಣನೆ ಕೇಳ್ತಾನೆ ರಾವಣ. ರಾಮ ಲಕ್ಷ್ಮಣರು ಎಲ್ಲ ಕಪಿನಾಯಕರ ವರ್ಣನೆ ಕೇಳಿದಾನೆ. ಕೇಳಿದಾಗ ಆವಿಘ್ನ ಹೃದಯ, ಕಿಂಚಿತ್ ಆವಿಘ್ನ ಹೃದಯ, ಆವೇಗವನ್ನು ಹೊಂದಿದ. ಶುಕಸಾರನ ಮೇಲೆ ನಂಬಿಕೆ ಬರಲಿಲ್ಲ. ಶಾರ್ದೂಲ ಎಂಬ ಬೇರೆ ದೂತನನ್ನು ಕಳಿಸ್ಕೊಡ್ತಾನೆ. ಅವನು ಮತ್ತು ಅವನ ಸಹಚರರನ್ನು ಪುನಃ ಹೋಗಿ ಗುಪ್ತಚರ್ಯ ಮಾಡಿ ತಿಳ್ಕೊಂಡು ಬನ್ನಿ, ರಾಮನ ಜೊತೆಯಲ್ಲಿ ಯಾರೆಲ್ಲ ಇದ್ದಾರೆ, ಎಂಥ ವೀರರು ಅವರೆಲ್ಲ, ಏನ್ ವ್ಯವಸ್ಥೆ ಇದೆ ತಿಳ್ಕೊಂಡು ಬನ್ನಿ. ಶಾರ್ದೂಲ ಬಂದು ವಿವರಣೆ ಕೊಟ್ಟಾಗ ಜಾತೋದ್ವೇಗೋ ಭವತು, ಉದ್ವೇಗಗೊಂಡ. ಭಯವಾಯಿತು. ಇನ್ನು ಪ್ರಾಸ್ತನ ವಧಿ ಬಳಿಕ ನೇರವಾಗಿ ರಾಮನ ಜೊತೆಗೆ ಒಂದು ಯುದ್ಧ ಮಾಡಿ ಸೋತು ಬರ್ತಾನೆ. ಯುದ್ಧದಲ್ಲಿ ಸೋತು ರಾಮ ಜೀವದಾನ ಮಾಡಿ ಬರೋದು ವಾಪಸ್ ಲಂಕೆಗೆ. ಸತ್ಯ ಹೋಗ್ಬೇಕಿತ್ತು ಅಂದೇ. ಆದ್ರೆ
ರಾಮ ಅವನ ಸಮಸ್ತವನ್ನು ಭಗ್ನಗೊಳಿಸಿ, ಅವನ ರಥ, ಧನುಸ್ಸು, ಖಡ್ಗ ಅಥವಾ ಎಲ್ಲ ಆಯುಧಗಳು, ಕುದುರೆಗಳು, ಸಾರಥಿ ಎಲ್ಲವನ್ನೂ ಧ್ವಂಸಗೊಳಿಸಿ, ಅವನನ್ನು ನಖಶಿಖಾಂತ ಗಾಯಗೊಳಿಸಿ, ಅವನ ಕಿರೀಟವನ್ನು ಅಪಹರಿಸಿ, ತಲೆ ತೆಗೆದಂತೆ ಆಯ್ತಲ್ಲ ಕಿರೀಟ ತೆಗೆದ ಮೇಲೆ, ಅವನಿಗೆ ನಿಂತ್ಕೊಳ್ಳೋಕೆ ಕೂಡ ಸಾಧ್ಯ ಇಲ್ಲ ಅನ್ನೋ ಸ್ಥಿತಿಗೆ ಅವನನ್ನು ದೂಡಿದ ಮೇಲೆ, ಹೋಗು, ಈ ಸ್ಥಿತಿಯಲ್ಲಿ ಕೊಲ್ಲೋದಿಲ್ಲ ನಿನ್ನನ್ನು, ಯಾಕೆಂದ್ರೆ ನಾನು ರಾಮ, ನೀನು ಲಂಕೆಗೆ ಮರಳು. ಇದಕ್ಕೆಲ್ಲ ಔಷಧ ಮಾಡಿಕೊಂಡು, ದಣಿ ಮಾರಿಸ್ಕೊಂಡು, ಚೆನ್ನಾಗಿ ನಿದ್ದೆ ಮಾಡಿ, ನಾಳೆ ಬೆಳಗ್ಗೆ ಎದ್ದು ಬಾ, ಹೊಸ ರಥ, ಹೊಸ ಕವಚ, ಹೊಸ ಬಿಲ್ಲು ಬಾಣ, ಹೊಸ ಪರಿಕರಗಳ ಜೊತೆಗೆ ಬಾ, ಆಗ ನೋಡು ರಾಮ ಯಾರು ಎಂಬುದಾಗಿ ಹೀಗೆ ಹೇಳಿ ರಾಮ ಅವನನ್ನು ಜೀವ ಸಹಿತ ಬಿಟ್ಟು ಕಳಿಸ್ಕೊಟ್ಟಿದ್ದಾನೆ ರಾವಣನನ್ನು. ಮರಳಿ ಬಂದ ರಾವಣ ಅವನ ಭಾವವನ್ನು ನೋಡಿ, ಸ್ವಲ್ಪ ಸ್ವಲ್ಪ ಹೇಳ್ತೇವೆ, ತುಂಬಾ ಹೇಳೋಕ್ಕೆ ಸಮಯ ಇಲ್ಲ. ಪ್ರವಿಶ್ಯ ಪುರೀಂ ಲಂಕಾಂ ರಾಮ ಬಾಣ ಭಯಾರ್ದಿತ, ಇದೇ ಶಬ್ದ, ರಾಮ ಬಾಣ ಭಯಾರ್ದಿತ, ರಾಮನ ಬಾಣಗಳ ಭಯದಿಂದ ವ್ಯಾಕುಲನಾಗಿ, ಭಯ ಅನ್ನೋ ಶಬ್ದವೇ ಇದು ನೇರವಾಗಿ. ಭಗ್ನದರ್ಪ ತದಾ ರಾಜ ಬಭೂವ ವ್ಯಥಿತೇಂದ್ರಿಯ, ಇಂದ್ರಿಯಗಳೆಲ್ಲ ವ್ಯಥೆಗೊಂಡಿವೆ, ಕಣ್ಣು ಕಿವಿಗಳು ನೊಂದಿವೆ ಅವನದ್ದು. ರಾಮ ಬಾಣದ ಭಯವು ಆವರಿಸಿದೆ, ದರ್ಪವು ಭಗ್ನವಾಗಿದೆ. ಮಾತಂಗ ಇವ ಸಿಂಹೇನ ಗರುಡೇನೇವ ಪನ್ನಗಃ ಅವಿಭೂತೋ ಭವದ್ರಾಜ ರಾಘವೇಣ ಮಹಾತ್ಮನ. ಸಿಂಹದಿಂದ ಆನೆ ಸೋತಂತೆ, ಗರುಡನಿಂದ ಸರ್ಪ ಸೋತಂತೆ ರಾಮನಿಂದ ಪರಾಭವಗೊಂಡು ರಾಮನ ಕೈಯಲ್ಲಿ ಸೋತ ರಾವಣ ಭಗ್ನದರ್ಪನಾದ. ಮಾತ್ರವಲ್ಲ, ಬ್ರಹ್ಮದಂಡ ಪ್ರಕಾಶಾನ ವಿದ್ಯುತ್ ಸದೃಶ ವರ್ಚಸಾಂ ಸ್ಮರನ್ ರಾಘವ ಬಾಣಾನ ವಿವ್ಯಥೆ ರಾಕ್ಷಸೇಶ್ವರ. ರಾಮನ ಬಾಣಗಳು ನೆನಪಾದವು ಅವನಿಗೆ, ಹೇಗಿವೆ? ಬ್ರಹ್ಮದಂಡದಂತೆ ಇವೆ. ಬ್ರಹ್ಮದಂಡ ಪ್ರಕಾಶ, ವಿದ್ಯುತ್ ಸದೃಶ ವರ್ಚಸ, ಕೋಲ್ಮಿಂಚನ ಪ್ರಭೆ, ಕೋಲ್ಮಿಂಚನ ವರ್ಚಸ್ಸು ಆ ಬಾಣಗಳಿಗೆ. ಆ ಬಾಣಗಳು ನೆನಪಾದಾಗ ವಿವ್ಯಥೆ, ವ್ಯಥಿಸಿದನು ರಾವಣ. ಇನ್ನು ಕೊನೆಯದು, ಕೊಟ್ಟ ಕೊನೆಯ ಯುದ್ಧಕ್ಕೆ ಹೊರಡಬೇಕು ರಾವಣ. ಮತ್ತೆಲ್ಲ ಪ್ರಮುಖ ರಾಕ್ಷಸರ ಸಂಹಾರವಾಗಿದೆ, ಮೂಲಬಲ ಕದನವೂ ನಡೆದು ಅದು ಮೂಲಬಲವೂ ಕೂಡ ನಷ್ಟಗೊಂಡಿದೆ. ಕೊನೆಯ ಯುದ್ಧಕ್ಕೆ ರಾವಣನೇ ಹೊರಡಬೇಕು. ಆಗ ಸಭೆಯಲ್ಲಿರ್ತಕ್ಕಂಥ ರಾಕ್ಷಸರನ್ನು ಉದ್ದೇಶಿಸಿ ರಾವಣ ಮಾತಾಡ್ತಾನೆ, ಸೂಚನೆಗಳನ್ನು ಕೊಡಬೇಕಲ್ಲ, ಸಿದ್ಧರಾಗಿ ಯುದ್ಧಕ್ಕೆ ಆಯುಧಗಳನ್ನು ಸಜ್ಜುಗೊಳಿಸಿ ಯುದ್ಧ ಯಾತ್ರೆಗೆ ಅಪ್ಪಣೆ ಕೊಡಬೇಕಲ್ಲ. ಆ ಸೂಚನೆ ಕೊಡುವಾಗ ರಾವಣನ ಮನಸ್ಥಿತಿ ಹೇಗಿತ್ತು ಅಂದ್ರೆ, ಭಯಾವ್ಯಕ್ತ ಕಥಃ, ಭಯದಿಂದಾಗಿ ಮಾತು ತೊದಲಿತು ರಾವಣನಿಗೆ. ಅವ್ಯಕ್ತ ಕಥಃ, ಅವನು ಏನು ಹೇಳ್ತಾನೆ ಅಂತ ಗೊತ್ತಾಗ್ತಿರ್ಲಿಲ್ಲ ಅಂತ, ಅಸ್ಪಷ್ಟವಾಗ್ತಿತ್ತು ಕೇಳೋದಕ್ಕೆ. ಏನ್ ಕಾರಣ ಅಂದ್ರೆ ಭಯ ಕಾಡಿತ್ತು ಅವನನ್ನು, ರಾವಣನನ್ನು. ಇನ್ನು ಇದಕ್ಕಿಂತ ಮುಂದಕ್ಕೆ ರಾಮ ಯುದ್ಧದಲ್ಲಿ ಒಂದು ಹಂತದಲ್ಲಿ, ಕೊನೆಯ ರಾಮ ಯುದ್ಧದ ಒಂದು ಹಂತದಲ್ಲಿ ಲಕ್ಷ್ಮಣನ ಮೇಲೆ ಶಕ್ತಿಕ್ಷೇಪವನ್ನು ಮಾಡ್ತಾನೆ ರಾವಣ. ಇವಾಗ ಹೇಳಿದ್ವಲ್ಲ, ವಿಭೀಷಣ ಬಂದು ರಾವಣನ ಕುದುರೆಗಳನ್ನು ಸಂಹಾರ ಮಾಡಿ ರಥಹೀನನನ್ನಾಗಿ ಮಾಡಿದ ರಾವಣನನ್ನು. ಒಂದು ಶಕ್ತಿ ಆಯುಧ ತೆಗೆದುಕೊಂಡು ವಿಭೀಷಣನ ಮೇಲೆ ಪ್ರಯೋಗ ಮಾಡ್ತಾನೆ ರಾವಣ, ಅದನ್ನು ಲಕ್ಷ್ಮಣ ತುಂಡಿಸ್ಬಿಡ್ತಾನೆ ಮಧ್ಯ ಮಾರ್ಗದಲ್ಲಿಯೇ. ಇನ್ನೊಂದು ಅತಿ ಘೋರವಾದ, ಯಾರಾದ್ರೂ ಒಬ್ಬರನ್ನು ಬಲಿ ತಗೊಳ್ತಕ್ಕಂಥ ಒಂದು ಸ್ವಭಾವವುಳ್ಳಂತ, ಒಂದು ಬಲಿ ಆಗಲೇಬೇಕು ಅದು ಹೊರಟ್ರೆ ಎನ್ನುವಂತ ಯೋಗ್ಯತೆ ಉಳ್ಳ ಮಹಾಶಕ್ತಿ ಆಯುಧವನ್ನು ವಿಭೀಷಣನ ಮೇಲೆ ಎತ್ತಿದಾಗ ಲಕ್ಷ್ಮಣ ಅಡ್ಡ ಬರ್ತಾನೆ. ಆಗ ನಿನ್ನ ಮೇಲೆ ಪ್ರಯೋಗ ಮಾಡ್ತೇನೆ ಎಂಬುದಾಗಿ ಲಕ್ಷ್ಮಣ ಮೇಲೆ ಪ್ರಯೋಗ ಮಾಡಿದಾಗ ಲಕ್ಷ್ಮಣ ಮೂರ್ಛಿತನಾಗಿ ಬಿದ್ದ. ಆಗ ಒಂದು ರೋಷ ಬರ್ತದೆ ರಾಮನಿಗೆ. ಅರಾವಣ ಮರಾಮಂವ ಜಗದ್ರಕ್ಷಿತ ವಾನರಾಹ. ಎಂದು ನೀವು ಒಂದೋ ಜಗತ್ತು, ರಾಮನಿಲ್ಲದ ಜಗತ್ತನ್ನು ಕಾಣ್ತೀರಿ ಅಥವಾ ರಾವಣನಿಲ್ಲದ ಜಗತ್ತನ್ನು ಕಾಣ್ತೀರಿ. ರಾವಣ ಎರಡೂ ಮುಂದುವರಿಯುವುದಿಲ್ಲ ಇನ್ನು ಮುಂದೆ, ಯಾರೋ ಒಬ್ಬರು ಉಳಿತಾರೆ ಎಂದು. ಅದ್ಯ ರಾಮಸ್ಯ ರಾಮತ್ವಂ ಪಶ್ಯಂತು ಮಮ ಸಂಯೋಗೆ, ರಾಮನ ರಾಮತ್ವವನ್ನು ಇಂದಿನ ಯುದ್ಧದಲ್ಲಿ ಕಾಣಿ ಎಂಬುದಾಗಿ ಹೇಳಿ ರಾಮನು ರಾವಣನ ಮೇಲೆ ಘೋರ ಯುದ್ಧವನ್ನೇ ಮಾಡಿದಾಗ ರಾವಣ ಸೋತ ಮಾತ್ರ ಅಲ್ಲ, ಸಕೀರ್ಯಮಾಣ ಶರಜಾಲ ವೃಷ್ಟಿಭಿ, ರಾಮನ ಬಾಣಗಳ ಮಳೆಯಿಂದ ಅವನು ವ್ಯಾಕುಲನಾದ ರಾವಣನು ಭಯಗೊಂಡು
ಲಂಕೆಗೆ ಓಡಿ ಹೋದ. ಭಯಾತ್ ಪ್ರಜುದ್ರಾವ ಹೀಗೆ ಹೇಳಿದೆ. ಅಲ್ಲಿ ವ್ಯಾಖ್ಯಾನಕಾರರು ಲಂಕೆಗೆ ಪಲಾಯನ ಮಾಡಿದ ಅಂತ ಹೇಳಿದ್ದಾರೆ. ಅದಕ್ಕೆ ಸಮರ್ಥನೆ ಇದೆ. ಯಾಕೆಂದ್ರೆ ಮುಂದೆ ಅನೇಕ ಚಟುವಟಿಕೆಗಳು ನಡೀತವೆ. ರಾವಣ ಇಲ್ಲ ಅಲ್ಲಿ. ಹನುಮಂತ ಹೋಗಿ ಔಷಧಿ ಪರ್ವತವನ್ನು ತರ್ತಾನೆ. ಲಂಗೆ ಹಿಮಾಲಯಕ್ಕೆ ಹೋಗಿ ಔಷಧ ಪರ್ವತ ತರ್ತಾನೆ. ಆಮೇಲೆ ಸುಷೇಣ ಔಷಧಗಳನ್ನು ತೆಗೆದು ಚಿಕಿತ್ಸೆ ಮಾಡಿ ಗುಣಪಡಿಸ್ತಾನೆ ಲಕ್ಷ್ಮಣನನ್ನು. ರಾವಣನ ಸುಳಿವೇ ಇಲ್ಲ ಇಲ್ಲೆಲ್ಲೂ ಈ ಸಮಯದಲ್ಲಿ. ಯಾಕೆ ಅಂದ್ರೆ ಓಡಿದ್ದು ಸೀದಾ ಲಂಕೆಗೆ ಅಂತ. ಭಯಾತ್ ಪ್ರಜುದ್ರಾವ ಸಮೇತ್ಯ ರಾವಣ ಯಥಾನಿಲೇನ ಅಭಿಹತೋ ಬಲಾಹಕಃ. ಚಂಡಮಾರುತವು ಓಡಿಸಿಕೊಂಡು ಬಂದಾಗ ಮೋಡವು ಓಡುವಂತೆ ಅಂತ. ಬಲವಾಗಿ ಗಾಳಿ ಬೀಸಿದಾಗ ಮೋಡವು ಎಲ್ಲಿಂದ ಎಲ್ಲಿಗೂ ಓಡಿ ಹೋಗುವ ಹಾಗೆ ರಾವಣ ಓಡಿ ಹೋದ ಅನ್ನೋದನ್ನು ನಂಬ್ತೀರ ನೀವು? ಇದೆ. ಹಾಗಾಗಿ ನಿಮಗೆ ರಾವಣನ ಬಗ್ಗೆ ಇನ್ನೊಂದು ಚಿತ್ರ ಸಿಗ್ತದೆ, ಸರಿಯಾದ ಚಿತ್ರ. ರಾವಣ ಖಂಡಿತವಾಗಿಯೂ ರಾವಣನಿಗೆ ರಾಮನ ಭಯ ಇತ್ತು. ಉದ್ದಕ್ಕೂ ಮೊದಲ ಬಾರಿ ಇದ್ರಿದ್ರಾಗುವ ಮೊದಲೇ ಭಯ ಇದೆ ಅವರಿಗೆ. ಕೊನೆವರೆಗೂ ಇತ್ತು ಆ ಭಯ. ಹಾಗಾಗಿ ಮೊದಲು ತಾನು ಮುಂದಾಗದೆ ಅವರಿಗೂ ಕಳಿಸ್ಕೊಡ್ತಾನೆ. ಕೊನೆವರೆಗೂ ಅನಿವಾರ್ಯವಾದಾಗ ತಾನು ಹೋಗ್ತಾನೆ. ಹೋದಾಗಲೂ ಕೂಡ ಭಯವೇ ರಾವಣನಿಗೆ. ಹಾಗಾಗಿ ಈ ಎಲ್ಲ ದೌರ್ಬಲ್ಯಗಳು ರಾವಣನಲ್ಲಿ ಧಾರಾಳ ಇದ್ವು. ಪರಾಕ್ರಮ ಇತ್ತು, ಒಂದಷ್ಟು ಶಾಸ್ತ್ರಜ್ಞಾನವೂ ಇತ್ತು, ಇಲ್ಲ ಅಂತಿಲ್ಲ ಏನು. ಆದರೆ ಈ ಕಾಮ, ಕ್ರೋಧ, ಭಯ, ಈ ರಜೋಗುಣದ ಎಲ್ಲ ಅಂಶಗಳು, ರಜೋಗುಣದ ವಿಕಾರಗಳು ಯಾವುದೆಲ್ಲ ಇದೆ, ಉದ್ವೇಗ, ಇವೆಲ್ಲವೂ ಇದ್ವು ಅವನಲ್ಲಿ. ಇವೆಲ್ಲವೂ ಇದ್ವು. ಸ್ವಾರ್ಥ ಮತ್ತು ಈ ರಾಗ, ಮೋಹ ಅಂದ್ರೆ ಅದೆಲ್ಲ ಇತ್ತು ಅವನಿಗೆ, ಎಲ್ಲವೂ ಇತ್ತು. ಹಾಗಾಗಿ ಈ ಮತ್ತೆ ಬಂದವರು ಅದು ಏನು ಅವರಿಗೆ ವ್ಯಾಮೋಹ ದುರ್ಯೋಧನ ರಾವಣನ ಮೇಲೆಲ್ಲ ಬಂತೋ ಗೊತ್ತಿಲ್ಲ. ಛಲದಂಕ ಮಲ್ಲ ದುರ್ಯೋಧನ ಅಂದ್ರು ಒಂದ್ ಕಡೆಯಿಂದ. ಈ ರಾವಣನ ಬಗ್ಗೆ ಕೂಡ ಹಾಗೆ ಎಂಥ ಅವನು ಧೀರ ಅಂತ ವರ್ಣನೆ ಮಾಡಿದ್ರು. ಹಾಗೆಲ್ಲ ಅಲ್ಲ ಅವನು, ಹಾಗೆಲ್ಲ ಅಲ್ಲ. ಒಂದೇ ಒಂದು ಬಾರಿ ನೀವು ರಾಮ ಭಯಪಟ್ಟದ ಅನ್ಕೊಳ್ಳೋದಿಲ್ಲ. ಯುದ್ಧದಲ್ಲಿ ಒಂದು ಕ್ಷಣ ಕೂಡ ರಾಮ ಹೆಜ್ಜೆ ಹಿಂದೆ ಹಿಡಿದು ನೋಡೋದಿಲ್ಲ ನೀವು. ವಾಲಿ ಆದ್ರೂ ಕೂಡ ಹಾಗೆ. ವಾಲಿ ಪಾತ್ರ ನೋಡುತ್ತೇವೆ ನಾವು. ವಾಲಿ ಪಾತ್ರದಲ್ಲಿ ದೋಷಗಳಿದೆ, ಈ ದೋಷ ಇಲ್ಲ. ವಾಲಿಗೆ ಭಯ ಅಂತ ಇಲ್ಲ, ನಿರ್ಭೀತ ಅವನು ಯುದ್ಧದಲ್ಲಿ. ರಾವಣ ಹಾಗಲ್ಲ. ಅನೇಕ ಕಪಿವೀರರು, ಈಗ ಹನುಮಂತ ಭಯದ ಸುಳಿವನ್ನೇ ಕಾಣೋದಿಲ್ಲ ನೀವು ಅವನಲ್ಲಿ. ಎಲ್ಲಿಂದ ಎಲ್ಲಿಗೆ ನೋಡಿದ್ರು ಕೂಡ ನಿರ್ಭಯವಾದ ವ್ಯಕ್ತಿತ್ವ ಅದು ಅಂತ ಹನುಮಂತನದ್ದು. ಸೀತೆ ವ್ಯಕ್ತಿತ್ವ ನೋಡುತ್ತೇವೆ ನಾವು. ರಾವಣನ ಎದುರಿಸ್ತಕ್ಕಂಥ ರೀತಿ ನೋಡಿದಾಗ, ಅವಳ ಧೈರ್ಯ ಸ್ಥೈರ್ಯ ನೋಡಿದಾಗ ಅಷ್ಟು ರಾವಣನಿಗಿಲ್ಲ ಅಂತ ಅನ್ಸ್ಬಿಡ್ತದೆ ನಾವು. ಸೀತೆ ಎಷ್ಟು ಇಲ್ಲ.